ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರದ ರಾತ್ರಿಯ ವ್ಲಾಗ್ ಆಗಿರ್ತೈತಿ. ನಾ ರಾತ್ರಿಗೆ ಏನೇನು ಅಡುಗೆ ಮಾಡಿಕೊಂಡೆ ಅಂತ ಅನ್ನೋದ್ರ ಬಗ್ಗೆ ಐತಿ. ಸೊ ಈ ಒಂದು ವಿಡಿಯೋ ಏನರ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಇಲ್ಲಿ ನಾನು ಸೋಯಾ ಬಾಲ್ಸನ್ನು ಸೋಯಾ ಚಕ್ಸ್ ಅಂತ ಹೇಳ್ತಾರೆ, ಸೊ ಆ ಪಲ್ಯ ಮಾಡ್ಕೊಳಕ್ಕಂತೇಳಿ ಸ್ವಲ್ಪ ಎರಡು ಗೋಡಂಬಿ ಬಾದಾಮಿನ ನೆನೆ ಹಾಕಿದ್ದೆ. ಆಮೇಲೆ ಒಂದು ಸ್ವಲ್ಪ ಪುದೀನ, ಒಂದೆರಡು ಎಸಳಷ್ಟು ಪಾಲಕ್, ಹಸಿಮೆಣಸಿನ್ಕಾಯಿ ಮತ್ತು ಒಂದು 4-5 ಬೆಳ್ಳುಳ್ಳಿ ಎಸಳುಗಳನ್ನು ತೆಗೆದಿಟ್ಕೊಂಡೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಈ ಸೋಯಾನ ಕುದಿಲಿಕ್ಕೆ ಹಾಕಿದ್ದೆ. ಸೋಯಾ ಕುದ್ದಾವು. ಇವಾಗ ಈಗೇನು ನಾನು ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ಪಲ್ಯಕ್ಕಂತೇಳಿ ನಾ ಹೇಳಿದ್ದೆ. ಪುದೀನ ಮತ್ತು ಪಾಲಕ್, ಆಮೇಲೆ ಬೆಳ್ಳುಳ್ಳಿನ, ಆಮೇಲೆ ನೆನೆ ಹಾಕಿದಂಥ ಬಾದಾಮಿ, ಗೋಡಂಬಿ ಎಲ್ಲವನ್ನು ಇದಕ್ಕೆ ಹಾಕಿ ಒಂದು ಸ್ವಲ್ಪ ಜೀರಿಗೆನೂ ಹಾಕಿ ರುಬ್ಕೊಳಕತ್ತೀನಿ. ಇದನ್ನು ಪೇಸ್ಟ್ ಮಾಡ್ಕೊಳತ್ತೀನಿ. ಸ್ವಲ್ಪ ರುಬ್ಕೊಂಡ್ಮೇಲೆ ಈ ಪೇಸ್ಟ್ ಈ ಥರ ಆಗ್ತೈತಿ. ನಾನು ಒಂದು ಬಾಳ್ಗೆ ತೊಗೊಂಡು ಸ್ವಲ್ಪ 1-2 ಚಮಚದಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಒಂಚೂರು ಸ್ವಲ್ಪ ಅಂತಂದ್ರೆ ಒಂದು ಅರ್ಧ ಅಷ್ಟು ಈರುಳ್ಳಿನ ಹಾಕ್ಕೊಂಡು ಸೋಯಾ ಬಾಲ್ಸ್ ಎಲ್ಲ ಹಾಕ್ಕೊಂಡು ಪೇಸ್ಟ್ನು ಹಾಕ್ಕೊಂಡು ರುಚಿ ತಕ್ಕಷ್ಟು ಉಪ್ಪು, ಖಾರ ಎಲ್ಲವನ್ನೂ ಹಾಕ್ಕೊಂಡು ಅದು ನೀರೆಲ್ಲ ಹೋಗೋವರೆಗೂ ಕುದಿಸ್ಕೊಳತ್ತೀನಿ ಇದನ್ನು. ಈ ಒಂದು ಪಲ್ಯ ಮಾಡ್ಕೊಳ್ಳೋಕೆ ನಾನು ಧನಿಯಾ ಪೌಡ್ರ್ ಒಂದು ಬಿಟ್ಟು ಬೇರೆ ಯಾವ ಮಸಾಲೆ ಪಲ್ಯನೂ ನಾನು ಯೂಸ್ ಮಾಡ್ಕೊಂಡಿಲ್ಲ. ಇವಾಗ ಇದು ಕುದಿವರೆಗೂ ನೀರೆಲ್ಲ ಹೋಗೋವರೆಗೂ ಮುಚ್ಚಳ ಮುಚ್ಚಿ ಇಡಬೇಕು. ಈಗ ಸೈಡ್ಗೆ ನಾನು ಅನ್ನಕ್ಕಂತೇಳಿನೇ ಎಗ್ ರೈಸ್ ಮಾಡ್ಕೋಬೇಕಂತ 2 ಎಗ್ಗನ್ನ ಕುದಿಲಿಕ್ಕೆ ಹಾಕಿದ್ದೆ. ಅದಕ್ಕೆ ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡೀನಿ. ಈಗ ಕುದಿಸಿದ ಮೊಟ್ಟೆನ ಈ ಥರ ನಾವು ಹೆರ್ಚ್ಕೊಳ್ಬೇಕು. ಈ ಥರ ಹೆರಚ್ಕೊಂಡ್ರೆ ನಾವು ತಿನ್ನುವಂಥ ಪ್ರತಿಯೊಂದು ಒಂದು ತುತ್ತೊಳಗೂ ಎಗ್ಗಿಂದ ಫ್ಲೇವರ್ ಬರ್ತೈತಿ. ಈ ಬಾಣಲೆ ಇಟ್ಟುಕೊಂಡು ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು, ಆಮೇಲೆ ಎಗ್ಗನ್ನು ತುರ್ಕೊಂಡಿರ್ತೀವಲ್ಲ ಆ ಎಗ್ಗನ್ನು ಇದಕ್ಕೆ ಹಾಕಿ ಉಪ್ಪು, ಖಾರ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ನಾವು ಮಾಡಿ ಇಟ್ಕೊಂಡಿದ್ದನ್ನು ರೈಸನ್ನು ಅದಕ್ಕೆ ಮಿಕ್ಸ್ ಮಾಡಿದರೆ ನಮ್ಮದು ಎಗ್ ರೈಸ್ ರೆಡಿ ಆಗ್ತೈತಿ. ಇವಾಗ ಸೈಡ್ಗೆ ರೊಟ್ಟಿ ಮಾಡ್ಕೋಬೇಕು. ರೊಟ್ಟಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳತ್ತೀನಿ. ನಾನಿಲ್ಲಿ ರೊಟ್ಟಿನ ಒಂದು 10-12 ರೊಟ್ಟಿ ಮಾಡ್ಕೋತೀನಿ. ಫಸ್ಟಿಗೆ ರೊಟ್ಟಿ ಎಲ್ಲ ಲಟ್ಟಿಸ್ಕೊಂಡು ಇಟ್ಕೊಂಡು ತಾಟುಗಳೆಲ್ಲ ರೆಡಿ ಮಾಡ್ಕೊಂಡು, ಅಂದ್ರೆ ಊಟಕ್ಕೆ ತಾಟುಗಳನ್ನ ರೆಡಿ ಇಟ್ಕೊಂಡು ರೊಟ್ಟಿನ ಬೇಯಿಸ್ಕೊತೀನಿ. ಯಾಕಂದರೆ ಬಿಸಿ ಬಿಸಿವೇ ಎಲ್ಲರಿಗೂ ಬಿಸಿ ತಿಂತಾರೋ ಅನ್ನೋ ಕಾರಣಕ್ಕೆ. ಈಗ ಎಲ್ಲ ರೊಟ್ಟಿನೂ ಒಂದು ಸೈಡ್ ನಾನು ಲಟ್ಟಿಸ್ಕೊಂಡು ಇಟ್ಕೊಂಡ್ಮೇಲೆ ಈ ಥರ ನಾನು ತಾಟುಗಳನ್ನ ರೆಡಿ ಮಾಡ್ಕೋತೀನಿ. ಈ ಥರ ಫಸ್ಟಿಗೆ ನಾನು ರೊಟ್ಟಿ ಬೇಯಿಸೋಕ್ಕಿಂತ ಬಿಫೋರ್ನ ತಾಟು ರೆಡಿ ಮಾಡ್ಕೊಂಡು ಅಂತಂದ್ರೆ ನಾ ಹೆಂಗೆ ರೊಟ್ಟಿ ಬೇಯಿಸ್ತಾನಲ್ಲ ಹಂಗೆ ಊಟ ಮಾಡ್ತಾರೆ. ಈ ಥರ ನಮ್ದು ರಾತ್ರಿದ ಅಡುಗೆದು ಹಿಂಗೆ ಮಾಡ್ಕೊಂಡಿರ್ತೀವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.